ಆರಂಭದಲ್ಲಿ ಯಾವುದೇ ಉದ್ಯಮ ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬ ಏನು ಈಸಿ ಏನಿರಲ್ಲ, ಸುಲಭ ಸರಳವಾಗಿ ಏನಿರೋದಿಲ್ಲ. ಸವಾಲುಗಳು, ಚಾಲೆಂಜಸ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಯಾವ ಥರ ಚಾಲೆಂಜಸ್ಗಳನ್ನು ಫೇಸ್ ಮಾಡಿದ್ರಿ ಆ ಟೈಮಲ್ಲಿ ಅಂತ? ಮೇಡಮ್, ನಾವು ಚಾಲೆಂಜಸ್ ಅಂತ ಅಂದರೆ ಈ ಫೀಲ್ಡಲ್ಲಿ ಜಾಸ್ತಿ ಮಾಡಿಲ್ಲ. ಯಾಕೆಂದರೆ ನಾವು ಕಂಪ್ನಿ ಶುರು ಮಾಡೋ ಟೈಮಲ್ಲಿ ನಮ್ಮ ಮೋಟೋ ಪ್ಲಸ್ ನಮ್ಮ USP ಕ್ಲಿಯರ್ ಇದ್ದಿದೆ. ನಾವು ಕಸ್ಟಮರ್ಗೆ ಪ್ರಾಡಕ್ಟ್ ಕೊಡೋ ಟೈಮಲ್ಲಿ ಅವ್ರಿಗೆ ಲೀಗಲ್ ವೈಸ್ ಆಗಲಿ, ಆನ್ ಟೈಮ್ ಡೆಲಿವರಿ ವೈಸ್ ಆಗಲಿ, ಕ್ವಾಲಿಟಿ ವೈಸ್ ಆಗಲಿ, ಓರ್ ನಾವು ಏನು ಹೇಳ್ತೀವೋ ಅದನ್ನು ಡೆಲಿವರ್ ಮಾಡೋ ಕಸ್ಟಮರ್ ಮಾಡಬೇಕು ಅಂತ 4 USP ಮೈಂಡಲ್ಲಿ ಇಟ್ಕೊಂಡು ವರ್ಕ್ ಶುರು ಮಾಡೋ ಟೈಮಲ್ಲಿ ಜಾಸ್ತಿ ಚಾಲೆಂಜಸ್ ಇರಲಿಲ್ಲ. ಯಾಕೆಂದರೆ ನಾವು ಕಸ್ಟಮರ್ಗೆ ಅಷ್ಟೇ ಹೇಳ್ತಾ ಇದೆ, ನಾವು ಎಷ್ಟು ಅವ್ರಿಗೆ ಡೆಲಿವರ್ ಮಾಡ್ತಾ ಇದೆ, ಆ ಪೀರಿಯಡ್ ಹೇಳ್ತಾ ಇದೆ, ಆ ಪೀರಿಯಡಲ್ಲಿ ನಾವು ಅವ್ರಿಗೆ ಡೆಲಿವರ್ ಮಾಡ್ತೀವಿ ಅಂತ. ಸೊ ನಮಗೆ ಈ ಕ್ಲಿಯರ್ ನಾವು ಪ್ರಿನ್ಸಿಪಲ್ ಇಟ್ಕೊಂಡೆ ನಾವು ಕಂಪ್ನಿ ಶುರು ಮಾಡೋ ಟೈಮಲ್ಲಿ ಮೇಜರ್ ಚಾಲೆಂಜಸ್ ಇರಲಿಲ್ಲ. ಒಬ್ವಿಯಸ್ಲಿ ರಿಯಲ್ ಎಸ್ಟೇಟಲ್ಲಿ ಫಂಡ್ ವೈಸ್ ಚಾಲೆಂಜ್ ಇದ್ದೇ ಇರ್ತವೆ. ಬಟ್ ನಾವು ಮಾಡಿರೋದು ವ್ಯವಹಾರದಲ್ಲಿ 1-2 ಪ್ರಾಜೆಕ್ಟ್ ಶುರು ಆದಮೇಲೆ ಜನಕ್ಕೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಬಂತು. ಸೊ ನಮಗೆ ಇನ್ವೆಸ್ಟರ್ ಕೂಡ ಸಿಕ್ತು, ಕಸ್ಟಮರು ಹಂಗೆ ಸಿಗ್ತಾ ಇದೆ. ಸೊ ನನಗೆ ಯಾವುದು ಮೇಜರ್ ಚಾಲೆಂಜಸ್ ಅಂತ ನಾವು ಈ ಫೀಲ್ಡಲ್ಲಿ ಹೇಳ್ತಾ ಇಲ್ಲ, ನಾನು ಫೇಸ್ ಮಾಡಿದ್ದೀವಿ ಅಂತ. ರಿಯಲ್ ಎಸ್ಟೇಟ್ ಅಂದ್ರೇ ನಮಗೆ ಕಾಣಿಸೋದು ಡಾಕ್ಯುಮೆಂಟ್ಸು, ಈ ಪಹಣಿ ಪತ್ರಗಳು, ಖಾತೆಗಳು, ರೇರಾ, ಈ ಥರದ್ದೆಲ್ಲ ಡಾಕ್ಯುಮೆಂಟ್ಸ್ ಅಂದಾಗ ಜನಕ್ಕೂ ಒಂದು ಗಾಬರಿ ಇರುತ್ತೆ. ಅಯ್ಯೋ ಎಲ್ಲಿ ವ್ಯತ್ಯಾಸ ಆಗಿಬಿಟ್ರೆ, ಈ ಬೆಂಗಳೂರಿನಂಥ ಪ್ರದೇಶ ಅಂದರೆ ಒಂದೇ ಜಾಗವನ್ನು 4 ಜನಕ್ಕೆ ಮಾರಿಬಿಟ್ಟಿದಾರಂತೆ, ಅಥವಾ ದುಡ್ಡನ್ನು ಜಾಸ್ತಿ ಇನ್ವೆಸ್ಟ್ ಮಾಡಬೇಕಂತೆ, ಡಾಕ್ಯುಮೆಂಟ್ಸೇ ಸರಿ ಇರಲ್ವಂತೆ. ಅಂದರೆ ಕೆಲವೊಂದು ಖಾತಾದಲ್ಲಿ ಮನೆ ಕಟ್ಕೊಂಡ್ಬಿಟ್ಟಿರ್ತಾರೆ, ಮುಂದೆಂದೋ ದಿವಸ ಸರ್ಕಾರ ಬಂದ್ಬಿಟ್ಟು ಅದನ್ನು ಕೆಡವಿಬಿಡತ್ತಂತೆ. ಈ ಥರದ ಕೆಲವೊಂದು ನೆಗೆಟಿವ್ ಇಂಪ್ಯಾಕ್ಟ್ಗಳೇ ಇರೋದ್ರಿಂದಾಗಿ ನಿಮಗೆ ಈ ಡಾಕ್ಯುಮೆಂಟ್ಸ್ ವಿಷಯದಲ್ಲಿ ಏನಾದರೂ ಪ್ರಾಬ್ಲಮ್ ಆಗಲಿಲ್ವ? ಅದನ್ನ ಹೆಂಗೆ ಫೇಸ್ ಮಾಡಿದ್ರಿ ಅಂತ? ಮೇಡಮ್, ನಾವು ಯಾವ ಪ್ರಾಜೆಕ್ಟ್ ತೊಗೊಬೇಕಂದ್ರೆ ಅದು ಮೇನ್ ಸ್ಟಾರ್ಟ್ ಪಾಯಿಂಟು ಬಂದು ಲೀಗಲ್ಲು. ಕರೆಕ್ಟ್. ನಾವು ಲೀಗಲಲ್ಲಿ ಕರೆಕ್ಟಾಗಿ ಆ ಪ್ರಾಜೆಕ್ಟ್ ನಮ್ಮಲ್ಲಿ ಹತ್ಬಿಟ್ರೆ ಫ್ಯೂಚರಲ್ಲಿ ಆಲ್ಮೋಸ್ಟ್ 50% ಪ್ರಾಬ್ಲಮ್ ಸಾರ್ಟ್ ಔಟ್ ಆಗ್ಬಿಡ್ತದೆ. ಸೊ ನಾವು ಸ್ಟಾರ್ಟಿಂಗಲ್ಲಿ ಪ್ರಾಜೆಕ್ಟ್ ತಗೋ ಟೈಮಲ್ಲಿ ಬೆಂಗಳೂರ್ದು ಟಾಪ್ ಲೀಗಲ್ ಫರ್ಮ್ಸ್ ಇದ್ದಾರಲ್ಲ, ಅವ್ರ ಹತ್ರ ನಾವು ಪ್ರಾಜೆಕ್ಟ್ನ ಲೀಗಲ್ ಮಾಡ್ತೀವಿ. ಅದು 1 ಟೈಮ್ ಅಲ್ಲ, 2 ಟೈಮ್ ಲೀಗಲ್ ಮಾಡ್ತೀವಿ. ಅಕಸ್ಮಾತ್ ಮಿಸ್ ಮಾಡ್ತಾರೆ, ಯಾವುದೊಂದು ಪ್ರಾಬ್ಲಮ್ ನಾವು 1 ಲೀಗಲ್ ಫರ್ಮ್ ಹಿಡಿಯೋಕ್ಕಾಗಲ್ಲ, ಆವಾಗ ಸೆಕೆಂಡ್ ಆದರೂ ಹಿಡಿತಾರೆ. ಸೊ ನಮಗೆ ಲೀಗಲಲ್ಲಿ ಅಡಿಷ್ನಲ್ ಎಕ್ಸ್ಪೆಂಡಿಚರ್ ಆದರೂ ಪರವಾಗಿಲ್ಲ, ಬಟ್ ನಾವು 100% 2 ಟೈಮ್ ಲೀಗಲ್ ಫರ್ಮ್ಸ್ ಹತ್ರ ಲೀಗಲ್ ಮಾಡಿದ್ಮೇಲೆ ಆ ಪ್ರಾಜೆಕ್ಟ್ನ ತೊಗೊತೀವಿ. ಅದರಲ್ಲಿ ಕೆಲವು ಟೈಮ್ ಇರ್ತದೆ, ಸಣ್ಣ ಪ್ರಾಬ್ಲಮ್ ಇದೆ, ಆಮೇಲೆ ಕ್ಲಿಯರ್ ಆಗುತ್ತೆ. ನೀವು ಲೀಗಲ್ ಮಾಡಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, 1 ಮಂತ್ ಆದಮೇಲೆ ಕ್ಲಿಯರ್ ಆಗುತ್ತೆ. ನಾವು ಅಂಥ ಯಾವುದೋ ಪ್ರಾಜೆಕ್ಟ್ ನಾವು ಮುಟ್ಟೋದಿಲ್ಲ. 100% ಲೀಗಲ್ ಕ್ಲಿಯರ್ ಪ್ರಾಜೆಕ್ಟ್ ಇದ್ರೆ ಆ ಪ್ರಾಜೆಕ್ಟ್ ನಾವು ಮೂವ್ ಮಾಡ್ತೀವಿ. ಸೊ ಲೀಗಲ್ ಬಂದಮೇಲೆ ಆಲ್ಮೋಸ್ಟ್ 50% ಪ್ರಾಬ್ಲಮ್ ಅಲ್ಲೇ ಶಾರ್ಟ್ ಔಟ್ ಆಗ್ಬಿಡ್ತದೆ. ನೆಕ್ಸ್ಟ್ ನಾವು ಮಾಡೋ ವರ್ಕಲ್ಲಿ ಆಟೋಮೆಟಿಕ್ ನಾವು ಆ ಥರ ಕಸ್ಟಮರ್ಗೆ ಪ್ರಾಬ್ಲಮ್ ಆದ ಫ್ಯೂಚರ್ ಪ್ರಾಬ್ಲಮ್ ಇರೋ ಥರ ಯಾವುದೂ ವರ್ಕು ಮಾಡಲ್ಲ. ಇನ್ ಫ್ಯೂಚರಲ್ಲಿ ಯಾವುದೋ ಒಂದು ಕಾಂಪ್ರಮೈಸ್ ಕೆಲಸ ಮಾಡಿ ಮುಂದಕ್ಕೆ ಹೋಗಿದ್ದೀವಿ, ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಅಂತ ಯಾವ ವರ್ಕು ನಮ್ಮ ಕಂಪ್ನಿಯಲ್ಲಿ ನಡೆಯಲ್ಲ, ಮಾಡಲ್ಲ. ರೈಟ್. ಈಗ ಕಂಪ್ನಿಯಲ್ಲಿ ರನ್ ಆಗ್ತಿರುವಂಥ ಕೆಲವೊಂದು ಪ್ರಾಜೆಕ್ಟ್ ಬಗ್ಗೆನೇ ಮಾತಾಡೋದಾದ್ರೆ, ಈಗ ಏಕಾಂತ ನೀವು ಆರಂಭದಲ್ಲಿ ಸ್ಟಾರ್ಟ್ ಮಾಡಿದ್ರಲ್ಲ, ಸ್ಟಿಲ್ ಇಟ್ ಈಸ್ ಮೂವಿಂಗ್, ರನ್ನಿಂಗ್ ಇದೆಯಾ? ಏಕ ಬಂದು 41 acre ಫಸ್ಟ್ ಇದ್ದಿದ್ದು, ಆಮೇಲೆ ಸೆಕೆಂಡ್ ಫೇಸ್ ಅಂತ ಎಡ್ ಮಾಡಿದೆ. ಟೋಟಲ್ 45 acre, ಅದರಲ್ಲಿ 603 ಪ್ಲಾಟ್ಸ್ ಇದೆ. ಓಕೆ. 603 ಪ್ಲಾಟಲ್ಲಿ ಮೇ ಬಿ ಈಗ ಹಾರ್ಡ್ಲಿ ನಮ್ಮ ಹತ್ರ ಇದೆ ಒಂದು 25-30 ಪ್ಲಾಟ್ಸ್ ಇನ್ವೆಂಟ್ರಿ ಪೆಂಡಿಂಗ್ ಇರ್ತದೆ. ಇಲ್ಲ ಮಿಕ್ಕಿದೆಲ್ಲ ಸೋಲ್ಡ್ ಔಟ್ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.